ಇದೇ ಫಸ್ಟ್ ಟೈಮ್ ಒಂದು ಮೂವಿಗೆ ವಿಡಿಯೋ ಮುಖಾಂತರ ಕೊಡ್ತಾ ಇರೋದು. ಫಸ್ಟ್ ಡೇ ಫಸ್ಟ್ ಶೋ ಬೇರ್ಬಲ್ ಮೂವಿ ನೋಡ್ಕೊಂಡ್ ಬಂದೆ, ಚೆನ್ನಾಗಿದೆ ಅನಿಸ್ತು. ಸೊ ರಿವ್ಯೂ ಕೊಡೋಣ, ಇವತ್ತಿಂದನೇ ಈ ಮೂವಿ ರಿವ್ಯೂ ಸ್ಟಾರ್ಟ್ ಮಾಡೋಣ ಅಂತ ಅನಿಸ್ತು. ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಈ ಮೂವಿ ಡೈರೆಕ್ಟರ್ ಹಾಗೂ ಹೀರೋ ಒಬ್ರೆ, ಶ್ರೀನಿ ಅಂತ ಅಥವಾ MG ಶ್ರೀನಿವಾಸ್ ಅಂತ ಕರೀತಾರೆ. ಎಲ್ಲ ನೋಡಿರ್ತೀರಾ ಶ್ರೀನಿವಾಸ ಕಲ್ಯಾಣ ಮೂವಿನ. ಈಗ ಬಿಗ್ ಬಾಸ್ ಸೀಸನ್ 6 ಅಲ್ಲಿ ಕವಿತಾ ಗೌಡ ಅವರು ಇದಾರೆ, ಅವರು ಕೂಡ ಈ ಮೂವಿಲಿ ಆಕ್ಟ್ ಮಾಡಿದ್ದು. ಆ ಶ್ರೀನಿವಾಸ ಕಲ್ಯಾಣ ಮೂವಿ ನೋಡಿದವ್ರಿಗೆಲ್ಲ ಒಂದನ್ಸುತ್ತೆ, ಒಂಥರ ಟ್ವಿಸ್ಟಿಂಗ್ ಆಗಿ ಮಾಡಿದ್ದಾರೆ, ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ ಮೂವಿ. ಒಂಥರ ನಮ್ಮ ಮೆಮೊರೀಸ್ಗೆಲ್ಲ ಓದಂಗಿರುತ್ತೆ, ಏನೋ ಒಂಥರ ಚೆನ್ನಾಗಿದೆ ಮೂವಿ ಅಂತ ಎಲ್ಲ ಅನ್ಸಿರುತ್ತೆ. ಅದೇ ಮೂವಿ ಡೈರೆಕ್ಟರ್ ಹೀರೋ, ಏನ್ ಆ ಮೂವಿಯಲ್ಲೂ ಡೈರೆಕ್ಟರ್ ಹೀರೋ ಪ್ರೊಡ್ಯೂಸರ್ ಕೂಡ ಅವರೇ ಅಂತ ಅನ್ಕೊಂತೀನಿ. ಅವರೇ ಈ ಫಿಲಿಂ ಡೈರೆಕ್ಟರ್ ಮತ್ತು ಹೀರೋ. ಈ ಫಿಲಿಂ ಅಲ್ಲಿ ಹೀರೋ ಬಂದ್ಬಿಟ್ಟು ಒಬ್ಬ ಲಾಯರ್ ಆಗಿರ್ತಾನೆ. ಈ ಫಿಲಿಂ ಪ್ರೊಡ್ಯೂಸರ್ ಕೂಡ ನಿಜವಾದ ಜೀವನದಲ್ಲಿ ಲಾಯರ್. ನೀವೆಲ್ಲ ನೋಡಿರ್ತೀರ ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಅವರು ಫಸ್ಟ್ ಮೂವಿ ಚಮಕ್ ಮಾಡಿದ್ದು, ಆ ನಂತರ ಅಯೋಗ, ಇದು 3ನೇ ಮೂವಿ ಅವರ ಪ್ರೊಡ್ಯೂಸರ್ ಆಗಿ. ಅವ್ರ ಎಲ್ಲಾ ಮೂವಿ ಅವ್ರು ಪ್ರೊಡ್ಯೂಸ್ ಮಾಡಿರೋದು ಎಲ್ಲ ಸಖತ್ತಾಗಿರುವಂತ ಮೂವಿನೇ. ಅವರು ಪ್ರೊಡ್ಯೂಸ್ ಮಾಡಿರೋ ಮೂವಿ ಎಲ್ಲ ಹಿಟ್ ಆಗಿದೆ, ಜೊತೆಗೆ ಇದು ಹಿಟ್ ಆಗಂತ ಮೂವಿನೇ. ಇದು ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಬೀರ್ಬಲ್ ಮೂವಿ ಅಂದ್ರೆ ಬೀರ್ಬಲ್, ಜಸ್ಟ್ ಬೀರ್ಬಲ್ ಅಂತ ಇಲ್ಲ ಟೈಟಲ್, ಬೀರ್ಬಲ್ ಟ್ರೈಲಾಜಿ ಅಂತ ಇದೆ. ಟ್ರೈಲಾಜಿ ಮೀನಿಂಗ್ ಏನಂದ್ರೆ ಈ ಮೂವಿ 3 ಪಾರ್ಟ್ಸ್ ಬರುತ್ತೆ. ಈಗ ಇವತ್ತೇನು ರಿಲೀಸ್ ಆಗಿರೋದು ಇದು ಫಸ್ಟ್ ಪಾರ್ಟ್, ಇನ್ನು 2 ಪಾರ್ಟ್ ಈ ಮೂವಿ ಬರುತ್ತೆ. ಅದರಿಂದನೇ ಟ್ರೈ ಅಂದ್ರೆ 3 ಲಾಜಿ ಅಂದ್ರೆ ಸ್ಟಡಿ ಅಂತ ಟ್ರೈಲಾಜಿ ಅಂತ ಇಟ್ಟಿದ್ದಾರೆ. ಫಸ್ಟ್ ಪಾರ್ಟ್ ಏನು ಅಂದ್ರೆ ಕೇಸ್ ನಂಬರ್ 1 ಫೈಂಡಿಂಗ್ ವಜ್ರಮಣಿ. ಸಿಗ್ತಾರ ಸಿಗಲ್ವ ವಜ್ರಮಣಿ ಅನ್ನೋದು ನೀವು ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೇಕು. ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಕೊಲೆ ಆಗೋದನ್ನ ಸೀನ್ ತೋರಿಸ್ತಾರೆ. ಆ ಕೊಲೆ ಆದಾಗ ಅಲ್ಲೇ ಆದಂತಹ ಒಬ್ಬನ್ನ ಅರೆಸ್ಟ್ ಮಾಡ್ತಾರೆ. ಅವನೇ ಕೊಲೆಗಾರನ ಅಥವಾ ನಿರಪರಾಧಿನ ಅನ್ನೋದೇ ಈ ಎಂಟೈರ್ ಫಿಲಿಂ ಕಾನ್ಸೆಪ್ಟ್. ಕೊಲೆ ಮಾಡಿದವ್ರು ಬೇರೆಯವ್ರ ಏನಕ್ಕೆ ಏತಕ್ ಮಾಡೋದು, ಅಥವಾ ಇವನೇ ಆಗಿದ್ದೆ ಏನಕ್ಕೆ ಮಾಡ್ದ ಅನ್ನೋ ಇನ್ವೆಸ್ಟಿಗೇಷನ್ ಮೇಲೆ ಮೂವಿ ಹೋಗುತ್ತೆ. ಈ ಮೂವಿಯಲ್ಲಿ ಲೀಡ್ ರೋಲ್ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹೆಗ್ಡೆ ಅಸೋಸಿಯೇಟ್ಸ್ ಅಂತ. ಈ ಕೇಸ್ ಬರುತ್ತೆ, ಅದೇ ನಾನು ಫಸ್ಟ್ ಹೇಳಿದಂಗೆ ಕೊಲೆ ಆಗಿದಂತ ಕೇಸು ಈ ಕಂಪ್ನಿಯವ್ರಿಗೆ ಬರುತ್ತೆ. ಅದು ಫ್ರೀ ಸರ್ವಿಸ್ ಅಲ್ಲಿ ಮಾಡ್ತಾ ಇರ್ತಾರೆ. ಈ ಕೇಸ್ ಬಂದಾಗ ಈ ಕೇಸ್ ತುಂಬಾ ರಿಸ್ಕಿ ಅಂತ ಅನ್ಸುತ್ತೆ. ಅಂಡ್ ಹೆಗ್ಡೆ ಅವರು ತುಂಬಾ ಖರ್ಚಾಗುತ್ತೆ ಬೇಡ ಅಂತ ಹೇಳಿದಾಗ ಅವಾಗ ಮಹೇಶ್ ಅವರೊಂದು ರಿಪ್ಲೈ ಕೊಡ್ತಾರೆ, ಸರ್ ನೀವು ಪಬ್ಲಿಸಿಟಿ ಅಂಡ್ ಪಾಪ್ಯುಲಾರಿಟಿಗೋಸ್ಕರ ಕೇಸ್ ಮಾಡ್ತಾ ಇರೋದು ಕಮಾನ್ ಸರ್, ನಿಜ ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಯಾರೂ ಫ್ರೀಯಾಗಿ ಮಾಡ್ತಾ ಇಲ್ಲ. ಅಂಡ್ ಈ ಮಹೇಶ್ ಕೂಡ ಈ ಕೇಸ್ನ ಫ್ರೀಯಾಗಿ ಮಾಡ್ತಾ ಇಲ್ಲ. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಮಹೇಶ್ ಅವರು ಈ ಕೇಸ್ ಮೇಲೆ ತುಂಬಾ ಮುತುವರ್ಜಿ ತಗೊಂಡು ಮಾಡ್ತಾ ಇದ್ದಾರೆ ಅಂತ. ಫಸ್ಟ್ ಆಫ್ ಫುಲ್ ಆತರ ಇರುತ್ತೆ, ಒಂದೆಲ್ಲೋ ಒಂದ್ ಕಡೆ ಟ್ವಿಸ್ಟ್ ಕೊಡ್ತಾ ಇರ್ತಾನೆ. ಅದಾದ್ಮೇಲೆ ಸ್ವಲ್ಪ ಲ್ಯಾಗ್ ಆಗುತ್ತೆ. ಕಾಮಿಡಿ ಇದೆ, ಬಟ್ ನಗಂತ ಕಾಮಿಡಿ ಏನಲ್ಲ. ಇದಾದ್ಮೇಲೆ ಸೆಕೆಂಡ್ ಹಾಫ್ ಇಂದ ಒಳ್ಳೆ ಟೇಕ್ ಆಫ್ ಆಗುತ್ತೆ ಮೂವಿ. ಟ್ವಿಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅದಾದ್ಮೇಲೆ ಕ್ಲೈಮ್ಯಾಕ್ಸ್ ಮಾತ್ರ ನಂಗೆ ಸಖತ್ ಇಷ್ಟ ಆಯ್ತು. ಅದೇ ನಾನು ಅವಾಗ್ಲೇ ಹೇಳ್ದಂಗೆ ಆ ಡೈಲಾಗು ಕ್ಲೈಮ್ಯಾಕ್ಸ್ ಗೆ ಹೋಲುತ್ತೆ. ನೀವು ಅದು ಏನು ಅಂತ ತಿಳ್ಕೊಬೇಕು ಅಂದ್ರೆ ನೀವು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಅಂಡ್ ಈ ಮೂವಿ 4 ಡೈಮೆನ್ಷನ್ಸ್ ಅಲ್ಲಿ ಹೋಗುತ್ತೆ. ಸೈನ್ಸ್ ಫಿಕ್ಷನ್ ಮೂವಿನ ಅಲ್ಲ, ಸೈನ್ಸ್ ಫಿಕ್ಷನ್ ಮೂವಿ ಅಲ್ಲ, ಆ ಕೊಲೆನ 4 ಡೈಮೆನ್ಷನ್ಸ್ ಇಂದ ತೋರಿಸ್ತಾರೆ. ಓವರ್ ಆಲ್ ಒಂದು ಒಳ್ಳೆ ಮೂವಿ ಬಂದಿದೆ, ಹೋಗಿ ನೋಡ್ಬೋದು. ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಒಳ್ಳೆ ಮೂವಿ ನೋಡ್ಬೋದು, ಚೆನ್ನಾಗಿದೆ. ಬಟ್ ಅದೇ ಕಮರ್ಷಿಯಲ್, ಕೆಲವರು ಕಮರ್ಷಿಯಲ್ ಅಲ್ಲಿ ಇರ್ತಾರೆ, ಅವರು ಈ ಮೂವಿ ಚೂರು ಇಷ್ಟ ಆಗಲ್ಲ. ಕೆಲವರಿಗೆ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಮತ್ತೊಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಅವ್ರಿಗೆ ಈ ಮೂವಿ ಅಲ್ಲ. ದಯವಿಟ್ಟು ಈ ಮೂವಿ ಆ ಇಂಟೆನ್ಷನ್ ಅಲ್ಲಂತೂ ನೋಡಕ್ ಹೋಗ್ಬೇಡಿ. ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು. ರೇಟಿಂಗ್ ಎಲ್ಲ ನಾನು ಕೊಡಲ್ಲ, ಇಷ್ಟೇ ಹೇಳಿದ್ದೀನಿ. ಹೋಗಿ ಒಂದು ಒಳ್ಳೆ ಮೂವಿ ಅಂತ ಹೋಗಿ ನೋಡಿ. ಫಸ್ಟ್ ಪಾರ್ಟ್ ಕತೆ ಇದು. ಸೆಕೆಂಡ್ ಪಾರ್ಟ್ ಅಲ್ಲೆಲ್ಲ ಕೊಲೆ ಏನಕ್ಕೆ ಮಾಡ್ದ, ರೀಸನ್ ಏನು, ಆ ತರ ಇರುತ್ತೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.